ಯಾವತ್ತೂ ಒಂದು ನಿರ್ದೇಶಕನಿಗೆ ಮೊದಲನೇ ಕ್ಯಾಪ್ಟನ್ ಆಫ್ ದ ಶಿಪ್ ಅಂತ ಕರೀತಾರೆ. ಅಂತಹ ಒಂದು ನಿರ್ದೇಶನವನ್ನು ಜವಾಬ್ದಾರಿನ ಯಾವ ರೀತಿ ಹೊತ್ತಿದ್ದಾರೆ ಅಂತ ದಿನೇಶ್ ಬಾಬು ಬಗ್ಗೆ ನಾವು ಹೇಳೋ ಅಗತ್ಯನೇ ಇಲ್ಲ. ಅವ್ರಿಗೆ ಸಿನಿಮಾಟೋಗ್ರಾಫರ್ ಅವರು ತಮಿಳುನಾಡಲ್ಲಿ ಕೋಕಿಲಾ ಮೋಹನ್ ಜೊತೆ ಕೆಲಸ ಮಾಡ್ತಾ ಇರಬೇಕಾದ್ರೆ ಆಗಲೇ ಪರಿಚಯ ಆಗಿತ್ತು ದಿನೇಶ್ ಬಾಬು ಹಾಗೂ ಸುಹಾಸಿನಿ ಅವ್ರ ಜೊತೆ ಕೆಲಸ ಮಾಡ್ತಾ ಇರೋ ಸಂದರ್ಭದಲ್ಲಿ ದಿನೇಶ್ ಬಾಬು ಪರಿಚಯ ಆಗಿ ಕನ್ನಡಕ್ಕೆ ಬಂದ ತಕ್ಷಣ ಅವರು ಅನೇಕ ಉತ್ತಮವಾದ ಸಿನಿಮಾಗಳನ್ನ ಕೊಡ್ತಾ ಹೋದರು. ಅದು ವಿಷ್ಣುವರ್ಧನ್ ಜೊತೆ ಮಾಡಿದಂಥ ಸುಪ್ರಭಾತ ಇರ್ಬೋದು, ಲಾಲಿ ಇರ್ಬೋದು, ರಮೇಶ್ ಅರವಿಂದ್ ಜೊತೆ ಮಾಡಿದಂಥ ಅಮೃತ ವರ್ಷಿಣಿ ಇರ್ಬೋದು, ಅನಂತ್ ನಾಗ್ ಜೊತೆ ನಾನೇನೋ ಮಾಡಲಿಲ್ಲ ಅನ್ನುವ ಒಂದು ಕಾಮಿಡಿ ಸಿನಿಮಾ ಆಗಿರ್ಬೋದು, ಹೆಂಡತಿ ಹೇಳ್ಬೇಡಿ ಅದು ಕೂಡ ತುಂಬ ಚೆನ್ನಾಗಿತ್ತು. ಅದರಲ್ಲಿ ಕಾಶಿನಾಥ್ ಮಾಡಿದಂತ ಕಾಣುತ್ತೆ, ಸಂಕೇತ್ ಕಾಶಿ. ಯಾಕೆ ಈ ಮಾತು ಹೇಳ್ತೀನಿ ಅಂತಂದರೆ, ಅವ್ರ ಜೊತೆ ಕೆಲಸ ಮಾಡುವಾಗ ನಾವು ಕಲಿಯೋದು ತುಂಬ ಇರುತ್ತೆ. ಅವರ ಶ್ರದ್ಧೆ ಎಷ್ಟಿರ್ತಂದರೆ ಬೆಳಗಿನ ಜಾವ 5 ಗಂಟೆಗೆ ರೆಡಿ ಇರಬೇಕು ಆರ್ಟಿಸ್ಟ್. ಆ ರೀತಿ ಕೆಲಸ ಮಾಡುವಂಥ ಒಂದು ಪ್ರತಿಭೆ. 5 ಗಂಟೆಗೆಲ್ಲ ಬೆಳಗಿನ ಜಾವ ಹೌದಪ್ಪ, ಅದನ್ನೇ ಹೇಳ್ತಾ ಇರ್ತೀವಿ. ಇವತ್ತು ಆ ಒಂದು ಥರದ ಕೆಲಸ ಮಾಡೋಲ್ಲ ಕಮ್ಮಿ ಆಗಿಬಿಟ್ಟಿದ್ದಾರೆ. ಇವತ್ತು ಸಿನಿಮಾ ರಂಗ, ಕನ್ನಡ ಸಿನಿಮಾಗಳ ಅನೇಕ ಸಿನಿಮಾಗಳು ಬಿಡುಗಡೆ ಆಗುತ್ತೆ, ಒಂದೇ ಶೋ 2 ಶೋಗೆಲ್ಲ ತೆಗೆದು ಬಿಡ್ತಾರೆ ಪಿಕ್ಚರ್ನ. ಈ ರೀತಿಯಾದ ಒಂದು ನೋವನ್ನು ನಾವು ಪ್ರತಿದಿನ ನಮ್ಮ ಚೇಂಬರಲ್ಲಿ ಎದುರಿಸ್ತಾ ಇದ್ದೀವಿ. ಆದರೆ ಇವತ್ತು ಈ 2 ಸಿನಿಮಾದ ಟ್ರೈಲರ್ ನೋಡ್ತಾ ಇದ್ದಾಗ ಉತ್ತರನೇ ಒಂಥರ ಇತ್ತು, ಅಭ್ಯಂಜನನೇ ಒಂಥರ ಇತ್ತು. ನೀವು ನೋಡ್ಬೋದು ಆ ಸಿನಿಮಾಗಳ ಒಂದು ಏನು ಮೇಕಿಂಗ್ ಇದೆಯಲ್ಲ, ಅದರಲ್ಲೇ ಗೊತ್ತಾಗತ್ತೆ ಎಷ್ಟು ಡೀಪಾಗಿ ಸ್ಟಡಿ ಮಾಡಿ ಒಂದೊಂದನ್ನು ಫ್ರೇಮ್ ಬೈ ಫ್ರೇಮ್ ಚೆನ್ನಾಗಿ ಮಾಡಿರೋಂಥ ನನ್ನ ಆತ್ಮೀಯ ಗೆಳೆಯ ಹಾಗೂ ನಿರ್ದೇಶಕ ದಿನೇಶ್ ಬಾಬುಗೆ ಒಂದು ದೊಡ್ಡ ಸಲಾಮ್. ಇಷ್ಟು ದೊಡ್ಡವ್ರ ಮೇಲೆ ಜೊತೆಯಾಗಿ ಸ್ಟೇಜ್ ಹಂಚ್ಕೊತಾ ಇದ್ದೀನಿ ಅನ್ನೋದು ಒಂದು ಸೌಭಾಗ್ಯ. ನಾನು ಮೊದಲು ಬಾಬು ಸರ್ ವಿಷಯದಿಂದ ಸ್ಟಾರ್ಟ್ ಮಾಡ್ತೀನಿ. ಬಲಗಾಲಿಟ್ಟು ಒಳಗೆ ಬಾ ಅನ್ನೋ ಒಂದು ಸಿನಿಮಾಯಿಂದ ಶುರುವಾಗಿದ್ದ ನಮ್ಮ ನಂಟು ಇಲ್ಲಿವರೆಗೂ ಕರ್ಕೊಂಡ್ಬಂದು ಕೂರಿಸಿದೆ ಇವತ್ತು ನನಗೆ. ಅವ್ರು ಎಂತೆಂಥ ಆ್ಯಕ್ಟರ್ಗಳಿಗೆ ಆ್ಯಕ್ಷನ್ ಕಟ್ ಹೇಳಿದ್ದಾರೆ, ಅಂಥದ್ರಲ್ಲಿ ಅವ್ರ ಸಿನಿಮಾಗಳಲ್ಲಿ ನಾವುಗಳು ಆ್ಯಕ್ಟ್ ಮಾಡಿದ್ದೀವಿ ಅಂದರೆ ಅದು ನಮ್ಮ ಅದೃಷ್ಟ. ಈ ಸಿನಿಮಾ ಅಂತೂ ರೆಕಾರ್ಡ್ ಮೇಲೆ ರೆಕಾರ್ಡು. ಈ ಸಿನಿಮಾ ನಿರ್ಮಾಪಕರು ಒಬ್ಬರೇ, ಇದಕ್ಕೆ ನಿರ್ದೇಶಕರು ಒಬ್ಬರೇ. ಅದು ಕಾಕತಾಳೀಯನ ಏನೋ ಗೊತ್ತಲ್ಲ, 2 ಸಿನಿಮಾಗೆ ನಾನೇ ಲೀಡ್ ರೋಲಲ್ಲಿ ಮಾಡಿದ್ದೀನಿ. ಸೊ ಅದೃಷ್ಟ ನೀವು ಹೇಳಿದಾಗೆ. ಏನು ಹೇಳೋಣ, ಆಸ್ ಅನ್ ಆ್ಯಕ್ಟರ್ ನಮಗೊಂದು ಭ್ರಮೆ ಇರುತ್ತೆ, ನಾನು ಮಾಡ್ತಾ ಇರೋದು ಕರೆಕ್ಟು ಅಂತ. ಅದನ್ನ ಕರೆಕ್ಟ್ ಮಾಡೋ ನಿರ್ದೇಶಕರಲ್ಲಿ ಕೆಲವರೇ ಇದ್ರೆ ನಾನು ಇವತ್ತರೆಗೂ ಆ ಒಂದು ವಿಷಯಕ್ಕೆ ನಾನು ತಲೆಬಾಗಬೇಕು ಅಂದರೆ ಬಾಬು ಸರ್ಗೆ ಇಲ್ಲ. ಅವರು ಅದು ಏನಕ್ಕೆ ತಪ್ಪು ಅಂತ ಕರೆಕ್ಷನ್ ಮಾಡಿದಾಗ ನಮಗೆ ರಿಯಲೈಸ್ ಆಗುತ್ತೆ ವೇರ್ ಐ ವೆಂಟ್ ರಾಂಗ್ ಅಂತ. ಸೊ ಈ ಒಂದು ವಿಷಯದಲ್ಲಿ ನನಗೆ ಎಷ್ಟೊಂದು ಸಿನಿಮಾಗಳು ನೋಟ ಅವ್ರ ಜೊತೆ, ಅದೊಂದು ಅದೃಷ್ಟ. ಆಮೇಲೆ ಬಾಬು ಸರು ಸಿನಿಮಾಗಳು ಮಾಡಿದ್ದಾರೆ, ಆಸ್ ಯು ನೋ, ಸಿನಿಮಾಟೋಗ್ರಾಫರ್ ಆಗಿ ಮಾಡಿದ್ದಾರೆ, ನಿರ್ದೇಶಕರಾಗಿ ಮಾಡಿದ್ದಾರೆ, ಆ್ಯಂಡ್ ಒನ್ ಆಫ್ ದ ಬೆಸ್ಟ್ ಸ್ಟೋರಿ ರೈಟರ್. ಅವ್ರು ಮಾಡಿದ ಸಿನಿಮಾಗಳು ಏನು ಅಂದರೆ ಎಷ್ಟೋ ಸ್ಟೋರಿಗಳು ಅವರೇ ಬರ್ತಿದ್ದಾರೆ, ಸೀರಿಯಲ್ ಕೂಡ ಮಾಡಿದ್ದಾರೆ. ನನ್ನ ಅದೃಷ್ಟ ಏನಂದರೆ ನಾನು ಒಂದು ಶಾರ್ಟ್ ಫಿಲ್ಮ್ನ ಪ್ರೊಡ್ಯೂಸ್ ಮಾಡಿದೆ, ಬಾಬು ಸರ್ ಹೇಳಿದ ಸ್ಟೋರಿ ನನಗೆ ಅಂತ ಒಂದು ಶಾರ್ಟ್ ಫಿಲ್ಮ್ ಕೂಡ ಡೈರೆಕ್ಟ್ ಮಾಡಿಕೊಟ್ಟಿದ್ದಾರೆ. ಸೊ ಆ ಒಂದು ವಿಷಯದಲ್ಲಿ ಐ ಆಮ್ ವೆರಿ ಲಕ್ಕಿ ಅಂತಲೇ ಹೇಳ್ಬೋದು. ಥ್ಯಾಂಕ್ ಯು ಬಾಬು ಸರ್. ದ ಲೆಸನ್ ಅನ್ನೋ ಒಂದು ಶಾರ್ಟ್ ಸಿನಿಮಾನ ನನಗೆ ಡೈರೆಕ್ಟ್ ಮಾಡಿಕೊಟ್ರು ಸರ್. ಆ್ಯಂಡ್ ನಿರ್ಮಾಪಕರು ನಾಗೇಶ್ವರ ರಾವ್ ಸರ್, ನಾಗರಾಜ್ ಶಾಂಡಿಲ್ಯ ಸರ್, ಮಂಜುನಾಥ್ ಸರ್. ನಾಗೇಶ್ವರ ರಾವ್ ಸರ್ದು 2 ಸಿನಿಮಾಗೆ ನಾನು ಮಾಡಿದ್ದೀನಿ. ಇದಕ್ಕೆ ಮುಂಚೆ ಅದನ್ನೇ ಹೇಳ್ತಾರೆ. ಇದಕ್ಕೆ ಮುಂಚೆ ಸಂಜೆಯಲ್ಲಿ ಅರಳಿದ ಹೂ ಅನ್ನೋ ಒಂದು ಸಿನಿಮಾ ಕೂಡ ನನ್ನನ್ನೇ ಲೀಡ್ ಆಗಿ ತಗೊಂಡ್ರು MD ಕೌಶಿಕ್ ಅವರು ನಿರ್ದೇಶನದಲ್ಲಿ. ಸೊ ಕಲಾವಿದರಿಗೆ ಅವಕಾಶ ಸಿಗುತ್ತೆ. ನಾನು ಇದನ್ನು ಯಾವಾಗಲೂ ಹೇಳ್ತೀನಿ, ಕಲಾವಿದರಿಗೆ ಅವಕಾಶ ಸಿಗುತ್ತೆ. ಕಲಾವಿದ ಅಂದಮೇಲೆ ಒಬ್ಬರಲ್ಲ ಒಬ್ರು ಪರಿಚಯ ಆಗ್ತಾರೆ. ಬಟ್ ಪರಿಚಯ ಆದಂಥ ನಿರ್ದೇಶಕರು, ನಿರ್ಮಾಪಕರು ನಮ್ಮನ್ನು ರಿಪೀಟ್ ಮಾಡಿದಾಗ ನಾವು ಬದುಕಿದ್ದಕ್ಕೂ ಸಾರ್ಥಕ ಅನ್ಸುತ್ತೆ. ಸೊ ಆ ಒಂದು ವಿಷಯದಲ್ಲಿ ನಾನು ಲಕ್ಕಿ ಅಂತ ಹೇಳ್ಬೋದು. ಧನ್ಯವಾದಗಳು. ಇಲ್ಲಿ ಬಂದಿರುವ ಎಲ್ಲ ಗಣ್ಯರಿಗೆ ನನ್ನ ಹೃದಯಪೂರ್ವಕ ನಮಸ್ಕಾರಗಳು. ಈ ವಿಶ್ವದಲ್ಲೇ 2 ಪಿಕ್ಚರು, ಒಂದೇ ಡೈರೆಕ್ಟರು, ಒಬ್ಬರೇ ಪ್ರೊಡ್ಯೂಸರು, ಒಂದೇ ಬ್ಯಾನರು, ಇದೇ ಮೊದಲ ಬಾರಿಗೆ ರಿಲೀಸ್ ಆಗ್ತಾ ಇದೆ. ಈ ಪಿಕ್ಚರ್ ಮಾತಾಡೋದು ನನ್ನ ಹತ್ರ ಏನಿರೋದು ಪಬ್ಲಿಕ್ಗೆ ಹೇಳಿ ನಮ್ಮನ್ನು ಕಾಪಾಡ್ತಾರೆ, ಪಬ್ಲಿಕ್ಗೆ ಹೇಳಬೇಕು. ಥ್ಯಾಂಕ್ ಯು. ನಮಸ್ಕಾರ. ಇವತ್ತು ವಿಶೇಷವಾದ ದಿನ ಅಂತ ಅಂದ್ಕೊಳ್ತೀನಿ. ಕಾರಣ 2 ಚಿತ್ರದ ಟ್ರೈಲರ್ ಬಿಡುಗಡೆ ಮಾಡುವಂಥ ಒಂದು ಸೌಭಾಗ್ಯ ಇವತ್ತು ಈ ಒಂದು ವೇದಿಕೆ ಮೇಲೆ ಸಿಕ್ಕಿದೆ. ತುಂಬ ಖುಷಿ ಆಗ್ತಾ ಇದೆ. ಈ ಚಿತ್ರದ ನಿರ್ದೇಶಕರ ಬಗ್ಗೆ ನಾನು ಹೇಳಬೇಕಾಗಿಲ್ಲ. ಅವರು ಒಂದು ಉಲ್ಕಂಡಿಂದ ಕೂಡ ಆ್ಯಕ್ಟ್ ಮಾಡಿಸೋಂಥ ಒಂದು ಕೆಪಾಸಿಟಿ ಇರ್ತಕ್ಕಂಥ ನಮ್ಮ ದಿನೇಶ್ ಬಾಬು ಸರ್ ಅವರು ಎಷ್ಟೋ ನಮ್ಮ ಕನ್ನಡ ಚಿತ್ರಗಳನ್ನ ಮಾಡಿ ತೋರಿಸಿದ್ದಾರೆ. ಈ ಚಿತ್ರನ 2 ಚಿತ್ರಗಳು ಡೈರೆಕ್ಷನ್ ಮಾಡಿ ಮತ್ತು 2 ಚಿತ್ರಗಳ ನಿರ್ಮಾಪಕರು ಒಬ್ಬರೇ ಆಗಿ ವಿಶೇಷವಾಗಿ ಈ ಒಂದು 2 ಚಿತ್ರದ ಟ್ರೈಲರ್ಗಳನ್ನ ರಿಲೀಸ್ ಮಾಡಿ ಇವತ್ತು ನಮ್ಮನ್ನು ಕರೆಸಿ ಈ ಜಾಗದಲ್ಲಿ ಕೂರಿಸಿ ಎಲ್ಲರೂ
ಈ ಚಿತ್ರದ ನೋಡಿ ಆನಂದಿಸಿ ಅಂತ ಹೇಳಲಿಕ್ಕೆ ಹೇಳಿದ್ದಾರೆ. ಖಂಡಿತ ಒಳ್ಳೆಯದಾಗುತ್ತೆ. ಅವರು ಒಳ್ಳೆ ನಿರ್ದೇಶಕರ ಕೈಗೆ ಸಿಕ್ಕಿದ್ದಾರೆ, ಒಳ್ಳೆ ನಿರ್ದೇಶನ ಮಾಡಿದ್ದಾರೆ. ಎಲ್ಲಕ್ಕಿಂತ ಹೆಚ್ಚಾಗಿ ಈ ಚಿತ್ರದಲ್ಲಿ ನಟಿಸಿದಂಥ ನಾಯಕ ನಾಯಕಿ ಹಾಗೂ ಎಲ್ಲ ಇತರ ಕಲಾವಿದರಿಗೂ ಕೂಡ ನಾನು ಹೃತ್ಪೂರ್ವಕವಾದ ಒಂದು ಬೆಸ್ಟ್ ವಿಶೇಷ ಹೇಳೋಕ್ಕೆ ಇಷ್ಟಪಡ್ತೀನಿ. ನಮಸ್ಕಾರ. ಎಲ್ಲ ಈ ಸಿನಿಮಾಗೆ 2 ಸಿನಿಮಾನು ಚೆನ್ನಾಗಿ ಓಡಲಿ, ಒಳ್ಳೇದಾಗಲಿ. ನಮ್ಮ ನಾಗೇಶ್ವರ ಅವರು ಇನ್ನೂ ಒಳ್ಳೊಳ್ಳೆ ಪಿಕ್ಚರ್ ತೆಗಲಿ, ದಿನೇಶ್ ಬಾಬು ಅವರು ಮತ್ತು ನಮ್ಮ ನಾಯಕ ನಟರು ಎಲ್ಲರಿಗೂ ಒಳ್ಳೇದಾಗಲಿ ಅಂತ ಕೇಳ್ಕೊತೀನಿ. ಎಲ್ರಿಗೂ ನಮಸ್ಕಾರ. ಬಹುಶಃ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಳ್ತೀನಿ, ಯಾಕಂದರೆ ಎಲ್ಲರೂ ನಗ್ನಗ್ತಾ ಇರೋದು ನೋಡಿದ್ರೆ ಚೆನ್ನಾಗಿರ್ತೀರ. ಈ ರೀತಿಯಾದ ಒಂದು ಸಂದರ್ಭ ನನಗೂ ಗೊತ್ತಿರಲಿಲ್ಲ. ನನಗೆ ಉತ್ತರದ ಮಾತ್ರ ಟ್ರೈಲರ್ ರಿಲೀಸ್ ಅಂತ ಗೊತ್ತಾಗಿದ್ದು. ಆದರೆ ನಿನ್ನೆ ನಾಗೇಶ್ವರ ಫೋನ್ ಮಾಡಿ, ಇಲ್ಲ ನಂದು ಇನ್ನೊಂದು ಸಿನಿಮಾದು ಕೂಡ ಟ್ರೈಲರ್ ಇದೆ. ಇನ್ನೊಂದು ಸಿನಿಮಾನ? ಅದು ಯಾವಾಗ ರಿಲೀಸು? ಅದು ಅವತ್ತೇ ರಿಲೀಸು. ಅದೇ ಡೈರೆಕ್ಟ್ರು? ಅದು ದಿನೇಶ್ ಬಾಬು ಡೈರೆಕ್ಟ್ರು. ಹೆಂಗಯ್ಯ, ಎಷ್ಟು ಸಿನಿಮಾ ಮಾಡಿದೆ ನನಗೆ. ಇಲ್ಲಿ ಬಂದಮೇಲೆ ದಿವ್ಯಾ ನೀನು ಹೇಳ್ದಾಗಲೇ ಗೊತ್ತಿದ್ದು ಅವ್ನು 27 ಸಿನಿಮಾ ಮಾಡಿದ್ದಾನೆ ಅಂತ. ನನಗೆ ಯಾವುದು ಒಂದೇ ಒಂದು ಗೊತ್ತಿತ್ತು, ವಿಜಯ ರಾಘವೇಂದ್ರನು ರಕ್ಷಿತಾ ಮಾಡಿರೋ ಒಂದು ಸಿನಿಮಾ. ಅದಾದ್ಮೇಲೆ ಇದೇ ಸಿನಿಮಾ ಅನ್ಕೊಂಡಿದ್ದೆ ನಾನು. ಇನ್ನು 27 ಸಿನಿಮಾ ಮಧ್ಯದಲ್ಲಿ ಗ್ಯಾಪಲ್ಲಿ ಏನೇನು ಮಾಡಿದೆಯಪ್ಪ ನೀನು? ನಾಗೇಶ್ವರ ಅವ್ರ ಬಗ್ಗೆ ಫಸ್ಟು ನಿರ್ಮಾಪಕರ ಅನ್ನದಾತರು ಅವ್ರ ಬಗ್ಗೆ ಹೇಳ್ತೀನಿ. ಯಾಕಂದರೆ ಅವರು ಅದೇ ದಿವ್ಯಾ ಆಗಾಗ ಹೇಳ್ತಿದ್ಲು ವಿಗ್ ನಾಗೇಶ್ವರರಾವ್ ಅಂತ. ನಮಗೆ ಮೇಕಪ್ ಎಷ್ಟು ಮುಖ್ಯನೋ, ರಾಮಣ್ಣ ಎಷ್ಟು ಮುಖ್ಯನೋ ಅಷ್ಟೇ ಮುಖ್ಯ ನಾಗೇಶ್ವರರಾವ್ ಅವರು ಕೊಡುವಂಥ ಕೇಶವಿನ್ಯಾಸ. ಅಂದರೆ ಆತ ಬರೀ ಕೇಶವಿನ್ಯಾಸ ಅಲ್ಲದೆ ಜೊತೆಗೆ ತನ್ನ ಒಂದು ರೀತಿ ವ್ಯಾಪಾರ, ತನ್ನ ಕುಟುಂಬದವ್ರಿಗೂ ಮಕ್ಕಳಿಗೂ ಜೊತೆ ಹೇಳ್ಕೊಡೋ ಜೊತೆಗೆ ಚಿತ್ರರಂಗದಲ್ಲಿ ಸಕ್ರಿಯವಾಗಿದ್ದು ತಾನು ತೊಡಗಿಸ್ಕೊಂಡಿದ್ದು, ಮತ್ತು ಅದರ ಆಗು ಹೋಗುಗಳನ್ನು ನೋಡಿಕೊಂಡು, ಮತ್ತು ಎಲ್ಲ ದೊಡ್ಡ ಹೀರೋಗಳಿಂದ ಹಿಡಿದು ಈಗ ಬರುವ ಕಲಾವಿದರಿಗೂ ಕೂಡ ಅವ್ರ ಜೊತೆ ಕೆಲಸ ಮಾಡಿದ್ದಾರೆ. ಅವರು ಪ್ರೊಡ್ಯೂಸ್ ಮಾಡ್ತಿರೋದಿದೆಯಲ್ಲ, ಕೆರೆಯ ನೀರನ್ನು ಕೆರೆಗೆ ಚೆಲ್ಲಿ ಅನ್ನೋದು ಇದೆ ಅನ್ಸುತ್ತೆ. ಚಿತ್ರರಂಗದಿಂದನೇ ಗಳಿಸಿದ ಹಣವನ್ನು ಚಿತ್ರರಂಗಕ್ಕೋಸ್ಕರನೇ ಬಳಸೋದಿದೆಯಲ್ಲ, ಅದಕ್ಕೋಸ್ಕರ ಹ್ಯಾಟ್ಸ್ ಆಫ್ ನಾಗೇಶ್ವರರಾವ್ ಆ್ಯಂಡ್ ಕಂಗ್ರ್ಯಾಚುಲೇಷನ್ ಟು ಈಚ್ ಒನ್ ಆಫ್ ಯುವರ್ ಫ್ಯಾಮಿಲಿ ಮೆಂಬರ್ಸ್, ನೀವೆಲ್ಲರೂ. ಮತ್ತು ಅದಾದಮೇಲೆ ನನ್ನ ಗುರುಗಳು, ನನಗೆ ನಿಜವಾಗ್ಲೂ ಒಂದು ರೀತಿಯಲ್ಲಿ ಮೆಂಟರ್ ದಿನೇಶ್ ಬಾಬು ಸರ್. ಯಾಕೆ ಅಂತಂದರೆ ನನಗೆ ಗೊತ್ತಿಲ್ಲ ನನ್ನ ಅದೃಷ್ಟನ ಏನು, ದಿನೇಶ್ ಬಾಬು ಸರ್ ಚಿತ್ರಗಳಲ್ಲಿ ಬಹಳ ವಿಭಿನ್ನ ಪಾತ್ರಗಳು ನನಗೆ ಸಿಕ್ಕಿರೋದು ನಾನು ನಿಜವಾಗ್ಲೂ ಅದೃಷ್ಟ ಮಾಡಿದ್ದೆ ಅಂತ ಅಂದ್ಕೊಳ್ತೀನಿ. ಅಂದರೆ ಯಾವುದೇ ಸಿನಿಮಾದಲ್ಲಿ ಆ ಪಾತ್ರ ಚಿಕ್ಕದಿರಲಿ ದೊಡ್ಡದಿರಲಿ, ಅದರಲ್ಲಿ ಒಂದು ರೀತಿಯಾದ ಡಿಫ್ರೆಂಟ್ ಪಾತ್ರ ನಾವು ಧೈರ್ಯವಾಗಿ ಹೇಳ್ಕೊಬೋದು, ಇದೊಂದು ಡಿಫ್ರೆಂಟ್ ಪಾತ್ರ, ಇದೊಂದು ನಾವು ಎಲ್ಲ ಪಿಕ್ಚರ್ಗಳು ಹತ್ರ ಹೇಳ್ಕೊಂಬರ್ತೀವಿ. ಆದರೆ ದಿನೇಶ್ ಬಾಬು ಅವ್ರ ಚಿತ್ರದಲ್ಲಿ ಯಾವುದೇ ಪಾತ್ರ ಮಾಡಿದ್ರು ಇಟ್ ಇಸ್ ಡೆಫಿನೆಟ್ಲಿ ಎ ಡಿಫ್ರೆಂಟ್ ಪಾತ್ರ. ನನ್ನ ಕೈಯಲ್ಲಿ ಹಾಸ್ಯ ಪ್ರಧಾನ ಒಂದು ಪಾತ್ರ ಮಾಡಬಹುದು ಅಂತ ನನಗೇ ನಂಬಿಕೆ ಇರಲಿಲ್ಲ. ಆದರೆ ನಿಜವಾಗ್ಲೂ ನನ್ನ ಕೈಯಲ್ಲಿ ಒಂದು ಕಾಮಿಡಿ ರೋಲ್ ಅಂತ ಯೋಚನೆ ಮಾಡಿ ಆ ಥರದ ಒಂದು ಪಾತ್ರಗಳನ್ನು ಸೃಷ್ಟಿ ಮಾಡಿದ್ದು. ಮತ್ತು ನಾನು ಮೊದಲ ಬಾರಿಗೆ ಜಡ್ಜ್ ಆಗಿ ಪಾತ್ರ ಮಾಡಿರೋದು ಇದರಲ್ಲೂ ಕೂಡ ಅದೊಂಥರ ತುಂಬ ಸಂತೋಷ ಅನಿಸುತ್ತೆ. ಎಲ್ಲರಿಗೂ ನಮಸ್ಕಾರ. ಫಸ್ಟ್ಲಿ ನಾನು ತುಂಬ ಅದೃಷ್ಟವಂತೆ. ಯಾಕೆ ಅಂತಂದರೆ ಬಿ ಸುರೇಶ್ ಸರ್ದು ಒಂದು ಉಪ್ಪಿನಕಾಗ ನಾನು ಸಿನಿಮಾ ಮಾಡಿದ್ದೆ. ಸೊ ಅದರ ಡಬ್ಬಿಂಗ್ ಮುಗಿಸ್ಕೊಂಡು ಬರುವಾಗ ಬಾಬು ಸರ್ ಕೂಡ ಅಲ್ಲೇ ಇದ್ದರು. ದಟ್ ಈಸ್ ವೆನ್ ಆ್ಯಕ್ಚುಲಿ ನಾನು ಫಸ್ಟ್ ಮಾತಾಡ್ಸಿದ್ದೆ ಅವತ್ತೇನೆ ಅವ್ರನ್ನ. ಅದಾಗಿದ್ದು ಒಂದು ಫ್ಯೂ ಮಂತ್ಸಿಗೇನೆ ಬಾಬು ಸರ್ ಕಾಲ್ ಮಾಡಿದ್ರು, ಅಭಿನಂಜನಾ ಸ್ಕ್ರಿಪ್ಟ್ ಹೇಳಿ ನನಗೆ. ಆ್ಯಂಡ್ ನನಗೆ ಆ್ಯಕ್ಚುಲಿ ನಂಬಕ್ಕಾಗಲಿಲ್ಲ. ಐ ಡೋಂಟ್ ನೋ ಇಫ್ ಯು ರಿಮೆಂಬರ್ ಸರ್, ಅಂದರೆ ಆ್ಯಕ್ಚುಯಲ್ ದಿನೇಶ್ ಬಾಬು ಸರ ಅಂತ ಕೇಳಿದ್ದೀನಿ ಅವ್ರ ಕಾಲಲ್ಲಿ. ಸೊ ಐ ಫೀಲ್ ದಿನೇಶ್ ಬಾಬು ಸರಿಂದ ಏನು ತುಂಬ ಇದೆ ಕಲಿಯೋಕ್ಕೆ. ಬಟ್ ಬಜೆಟ್ ಇಸ್ ನೆವರ್ ಏನಂತಾರೆ ಕಾರಣ ಒಂದು ಒಳ್ಳೆ ಸಿನಿಮಾ ಮಾಡೋದಕ್ಕೆ ಅನ್ನೋದನ್ನ ಸರ್ ಪ್ರೂವ್ ಮಾಡಿದ್ದಾರೆ. ತುಂಬ ದೊಡ್ಡ ಬಜೆಟ್ ಸಿನಿಮಾಗಳು ದೊಡ್ಡ ನಟರನ್ನ ಹಾಕೊಂಡು ಮಾಡಿದ್ದಾರೆ. ದೇ ಆಲ್ ಬೀನ್ ವೆರಿ ಸಕ್ಸಸ್ಫುಲ್. ಅಗೇನ್ ಈ ಥರ ಕತೆಗಳಿಗೆ ತುಂಬ ದುಡ್ಡು ವೆಚ್ಚ ಮಾಡ್ದೇನು ಕೂಡ ಒಳ್ಳೆ ಸಿನಿಮಾನ ತೆಗಿಬೋದು ಅಂತ ಹೇಳ್ಕೊಟ್ಟಿರುವಂಥ ಡೈರೆಕ್ಟರ್ ಇವರು. ಆ್ಯಂಡ್ ತಾರಾ ಮ್ಯಾಮ್ ಹೇಳ್ದಂಗೆ ವಿ ವರ್ ಆಲ್ ರೆಡಿ ಎಟ್ 5 ಇನ್ ದ ಸೆಟ್. ಆ್ಯಂಡ್ ಅದೊಂಥರ ಒಳ್ಳೆ ಎನರ್ಜಿ ಇರೋದು ಸೆಟ್ಟಲ್ಲಿ. ಆಮೇಲೆ ಆ್ಯಕ್ಟಿಂಗ್ ಬರಲ್ಲ ಅಂತ ನಾವು ಯಾರು ಏನು ಹೇಳೋಕ್ಕೆ ಆಗಲ್ಲ. ಅವ್ರು ಅಷ್ಟು ಚೆನ್ನಾಗಿ ಒಂಥರ ತೆಗ್ಸೋರು ನಮ್ಮೆಲ್ಲರ ಹತ್ರದಿಂದ. ಆ್ಯಂಡ್ ಇಷ್ಟು ಗ್ಲ್ಯಾಮಲ್ಲಿ ನನ್ನನ್ನು ನೋಡ್ಕೊಳ್ಬಹುದು ಅನ್ನೋದು ನನಗೆ ಗೊತ್ತಾಗಿದ್ದೆ ಅಭಿನಂಜನ ಮಾಡಿದ್ಮೇಲೆ. ಎಲ್ರಿಗೂ ನಮಸ್ಕಾರ. ಇವತ್ತು ಹೊಸ ನಾಮಕರಣ ಮಾಡಿದ್ದಾರೆ ದಿವ್ಯಾ ಅವರು, ಕರಿಬಸು ಅಂತ. ಫಸ್ಟ್ ಟೈಮ್ ಬಹಳಷ್ಟು ಸ್ಟೇಜ್ ಶೇರ್ ಮಾಡ್ಕೊಂಡಿದೀವಿ. ಯಾವತ್ತು ಕರಿಬಸು ಸರ್ ನೆನಪಾಗ್ಬಿಟ್ರು ಗೊತ್ತಿಲ್ಲ. ಇರಲಿ, ಬಾಬು ಸರ್ ಬಗ್ಗೆ ಹೇಳಬೇಕು ಅಂತಂದರೆ ನಾನು ಏನೇ ಮಾತಾಡಿದ್ರು ಚಿಕ್ಕದಾಗುತ್ತೆ.
ನನ್ನ ಅವರ ಪರಿಚಯ ಸುಮಾರು ಇನ್ನು 2 ತಿಂಗಳು ಕಳೆದ್ರೆ ಆಗಸ್ಟ್ 15 ಬಂದರೆ 41 ವರ್ಷ ಮುಗಿಯುತ್ತೆ. ಅವರನ್ನು ಫಸ್ಟ್ ನಾನು ಮೀಟ್ ಮಾಡಿದ್ದು 1985 ಆಗಸ್ಟ್ 15. ಹೊಸ ನೀರು ಸಿನಿಮಾ ಆಗ್ತಾನೆ ರಿಲೀಸ್ ಆಗಿರುತ್ತೆ. ನಾನು ಅದರಲ್ಲಿ ಆ್ಯಕ್ಟ್ ಮಾಡಿ ಮತ್ತು ಪ್ರೊಡಕ್ಷನ್ ವರ್ಕ್ ಮಾಡಿರ್ತೀನಿ. ಆ ನಿರ್ಮಾಪಕರ ಜೊತೆ ಚೆನ್ನೈಗೆ ಹೋಗ್ತೀನಿ ಮಾತಾಡೋದಕ್ಕೆ. ಕೋಕಿಲಾ ಮೋಹನ್ ಹಳೆ ಗೆಳೆಯ, ರಂಗಭೂಮಿ ಗೆಳೆಯ ಇರ್ತಾನೆ. ಸುಹಾಸಿನಿ ಅವ್ರನ್ನ ಮೀಟ್ ಮಾಡೋಕ್ಕೆ ಹೋಗಿರ್ತೀವಿ. ಸುಹಾಸಿನಿ ಅವರು ಬಾಬು ಸರ್ನ ಎಂಟೈರ್ ಟೀಮಿಗೆ ಪರಿಚಯ ಮಾಡಿಕೊಡ್ತಾರೆ. ಆಗ ಬಾಬು ಸಾರು, ಕೋಕಿಲಾ ಮೋಹನ್ ಹೀರೋ, ಸುಹಾಸಿನಿ ಮೇಡಮ್ ಮತ್ತು ಲಿಸಿ ಅಂತ ಇನ್ನೊಬ್ಬರು ಆರ್ಟಿಸ್ಟು, ಆನಂದ ಆರಾಧನೆ ಒಂದು ಸಿನಿಮಾ ಡೈರೆಕ್ಟ್ ಮಾಡ್ತಾ ಇರ್ತಾರೆ. ಆಮೇಲೆ ಕರ್ನಾಟಕಕ್ಕೆ ಬಂದಾಗ ಆ ನೆನಪುಗಳನ್ನ ಹೇಳ್ಕೊಡ್ತೀನಿ. ಸೊ ಅಂದಿನಿಂದ ಇಂದಿನವರೆಗೂ ಬಾಬು ಸಾರ್ ಜೊತೆ ನನ್ನ ಸ್ಟುಡಿಯೋ ಮೂಲಕ ಪೋಸ್ಟ್ ಪ್ರೊಡಕ್ಷನ್ದು ಬಹುಶಃ ಅತಿ ಹೆಚ್ಚಿನ ಸಿನಿಮಾಗಳು ಅವರು ನಿರ್ದೇಶನ ಮಾಡಿದಂಥ ಸಿನಿಮಾಗಳು ಒಂದು 12ರಿಂದ 13 ಸಿನಿಮಾ ನನ್ನ ಸ್ಟುಡಿಯೋನಲ್ಲಿ ಪೋಸ್ಟ್ ಪ್ರೊಡಕ್ಷನ್ ಆಗಿದೆ. ಆ ಹೆಮ್ಮೆ ನನಗಿದೆ. ಜೊತೆಗೆ ಅವ್ರು ಮಾಡಿದಂಥ ಸೀರಿಯಲಲ್ಲಿ ಆಗಿರ್ಬೋದು, ಸಿನಿಮಾಗಳಲ್ಲಿ ಮುಖ್ಯ ಪಾತ್ರಗಳನ್ನು ಕೊಟ್ಟು ನನ್ನನ್ನು ಅವತ್ತು ಬೆಂತರ್ಕೊಂಡು ಬಂದಿದ್ದಾರೆ. ಇವತ್ತಿಗೂ ಸೆಟ್ಟಲ್ಲಿ ಇರಬೇಕಾದ್ರೆ ಅಥವಾ ಸ್ಟುಡಿಯೋಗೆ ಬಂದು ಅವ್ರು ಪೋಸ್ಟ್ ಪ್ರೊಡಕ್ಷನ್ ಮಾಡಬೇಕಾದ್ರೆ, ಹೊರಗಡೆ ಇರೋವಾಗ ಎಲ್ಲರೂ ಕಾಫಿ ಕುಡಿಬೇಕಾದ್ರೆ ಕಾಮನ್ ಫ್ರೆಂಡ್ ಥರ ಮಾತಾಡ್ತೀನಿ. ಅವ್ರ ವರ್ಕ್ನಲ್ಲಿ ಇರಬೇಕಾದ್ರೆ ಅವ್ರನ್ನ ಮಾತಾಡ್ಸೋದಕ್ಕೆ ಸ್ವಲ್ಪ ಹೆದರಿಕೆ ಆಗುತ್ತೆ ನನಗೆ. ಯಾಕಂದರೆ ಅಷ್ಟು ಪರ್ಫೆಕ್ಟ್ ಮನುಷ್ಯ. ನನ್ನ ಹಿರಿಯರು ಮಾಡಿರೋ ಪುಣ್ಯ ಅನಿಸುತ್ತೆ ನಂಗೆ ಸಿಕ್ಕಿದೆ. ಮೊದಲನೇದಾಗಿ ಎಲ್ಲರಿಗೂ ನಮಸ್ಕಾರ. ನಿಮ್ಮೆಲ್ಲರ ನನ್ನ ಸ್ಟೇಜ್ ಪಕ್ಕದಲ್ಲಿ, ನನ್ನ ಅಕ್ಕಪಕ್ಕದಲ್ಲಿ ಎಲ್ಲ ದಿಗ್ಗಜರಿದ್ದಾರೆ. ನನ್ನ ಮುಂದೆ ಕೂಡ ಮಾಧ್ಯಮ ಬಂಧುಗಳು ಎಲ್ಲರೂ ನನಗಿಂತ ತುಂಬ ತಿಳಿದಿರೋರು. ಸೊ ನನ್ನಿಂದ ಏನಾದರೂ ತಪ್ಪಾದರೆ ಅಂಬೆಗಾಲು ಇಟ್ಕೊಂಡು ಮೊದಲನೇ ಹೆಜ್ಜೆ ಇಟ್ಕೊಂಡು ಇಂಡಸ್ಟ್ರಿಗೆ ಬರ್ತಿರೋ ಹೊಸ ಹುಡುಗಿ ಅಂತ ಕ್ಷಮಿಸಿ. ಏನಂತ ಹೇಳಿ, ಆ್ಯಕ್ಟಿಂಗೇ ಕಲ್ತಿಲ್ಲ ನಾನು. ಅಂಥವಳಿಗೆ ದಿನೇಶ್ ಬಾಬು ಸರ್ ಅಂಡರಲ್ಲಿ ಡೆಬ್ಯೂ ಮಾಡೋಕ್ಕೆ ಸಿಗ್ತಾ ಇದೆ. ಸ್ವಾಮಿ ಸರ್ ಆಗಿರಲಿ ಅಥವಾ ನಾಗೇಶ್ವರ್ ಸರ್ ಕೂಡ ನಮ್ಮ 2 ಸಿನಿಮಾದಲ್ಲಿ ಬೇರೆ ಬೇರೆ ಥರ ಪಾತ್ರ ಮಾಡಿದ್ದಾರೆ. ಸೊ ಎಲ್ಲರೂ ನೋಡಿ ಒಂದು ಮಾಸ್ಟರ್ ಕ್ಲಾಸ್ ಥರ ಆಗಿತ್ತು ನನಗೆ. ನಾನು ಡೆಬ್ಯೂ ಸಿನಿಮಾ ಮಾಡ್ತಾ ಇದ್ದೀನಿ ಅಂತ ನಂಗೆ ನೆನಪಿರಲಿಲ್ಲ. ಇದು ರಿಲೀಸ್ ಆಗುತ್ತಾ, ಹಿಟ್ ಆಗುತ್ತಾ, ಅದು ನನಗೆ ಅದ್ರ ಚಿಂತೆ ಇರಲಿಲ್ಲ. ಇಂಥವ್ರ ಮುಂದೆ ನಾನು ಓಡಾಡ್ತಾ ಇದ್ದೀನಿ, ಇವರಿಂದ ಕಲಿತಾ ಇದ್ದೀನಿ. ಇಷ್ಟೆಲ್ಲ ನನಗೊಂದು ಎಕ್ಸ್ಪೀರಿಯನ್ಸ್ ಸಿಕ್ಕಿದೆ. ಅದೇ ನನಗೊಂದು ದೊಡ್ಡ ವಿಷಯ. ಇನ್ನೇನು ಹೇಳಿ, ತುಂಬ ಜನರಿಗೆ ತುಂಬ ಥರ ಡೆಬ್ಯೂ ಸಿಗುತ್ತೆ, ಆದರೆ ಇಂಥ ಒಳ್ಳೆ ಸಬ್ಜೆಕ್ಟ್ ಇರೋ ಒಂದು ಪಾತ್ರ ನನಗೆ ಸಿಕ್ಕಿರೋದು. ಆ್ಯಂಡ್ ನನ್ನಿಂದ ಸಂಪ್ರತಿಗೆ ಮತ್ತು ಸತಿಗೆ ತುಂಬ ಡಿಫ್ರೆನ್ಸ್ ಇದೆ. ಆ ಡಿಫ್ರೆನ್ಸ್ನ ಬ್ರಿಡ್ಜ್ ಮಾಡಿದ್ದೇ ಬಾಬು ಸರ್. ಸೊ ತುಂಬ ಥ್ಯಾಂಕ್ಸ್ ಎಲ್ಲರಿಗೂ. ನನಗೆ ಒಂದು ಅವಕಾಶ ಕೊಟ್ಟಿದ್ದಕ್ಕೆ, ಈ ತಂಡಕ್ಕೆ ಪರಿಚಯ ಮಾಡಿದ ನನ್ನ ಕೋ ಆರ್ಟಿಸ್ಟ್ ಅರ್ಜುನ್ಗೆ ತುಂಬ ಥ್ಯಾಂಕ್ಸ್. ಅದ್ಬಿಟ್ಟು ಎಲ್ಲರಿಗೂ ನನ್ನ ಅಭಿನಯ ಇಷ್ಟ ಆಗುತ್ತೆ. ನಿಮ್ಮ ಕುಟುಂಬಕ್ಕೆ ಒಂದು ಹೊಸ ಮೆಂಬರ್ ಬರ್ತಾ ಇದ್ದಾಳೆ, ಅವಳನ್ನ ಪ್ರೀತಿಯಿಂದ ಒಪ್ಕೋತೀರಾ ಅಂತ ಕೇಳಿಕೊಂಡು ಐ ಥಿಂಕ್ ಥ್ಯಾಂಕ್ ಯು.